ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬೀಟ್ರೂಟ್ ಉಪಯೋಗಿಸಿ ಒಂದು ಒಳ್ಳೆ ರೆಸಿಪಿ ಮಾಡಾಕ್ತೀನಿ. ಬೀಟ್ರೂಟ್ ಚಪಾತಿ ಭಾಳ ಬೆಸ್ಟ್ ಆಗಿರ್ತಾವೆ. ಅದು ಆರೋಗ್ಯಕರವಾದದ್ದು. ಬೀಟ್ರೂಟ್ನಾಗ ಭಾಳ ಪೋಷಕಾಂಶಗಳಿರ್ತಾವೆ. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಬೀಟ್ರೂಟ್ ಭಾಳ ಒಳ್ಳೆಯದು. ಮತ್ತು ಬ್ಲಡ್ ಹೆಚ್ಚು ಮಾಡ್ತತ್ತದು ರಕ್ತವನ್ನು. ಅದಕ್ಕೆ ನಾವು ಬೀಟ್ರೂಟಿನಿಂದ ಒಂದು ರೆಸಿಪಿ ಮಾಡೋದು ತೋರ್ಸಾಕ್ತೀನಿ ನೋಡ್ರಿ. ಒಳ್ಳೆ ಬೀಟ್ರೂಟ್ ತೊಗೊಂಡೇವು ನಾವು. ಅವನ್ನೆಲ್ಲನೂ ಚೆಂದಂಗೆ ಮ್ಯಾಲಿಂದೆಲ್ಲ ಕಟ್ ಮಾಡಿ ತಗೋಬೇಕೀಗ. ತಗೊಂಡು ಅದನ್ನ ಬೀಟ್ರೂಟ್ ತೊಗೋತಾನೆ ಈಗ ನೋಡ್ರಿ. ಇದನ್ನು ಕಟ್ ಮಾಡ್ಕೊಂಡು ಬೀಟ್ರೂಟ್ ಫಸ್ಟ್ ಕ್ಲಾಸ್ ಅದಾವ್ರಿ. ಈಗ ಸೀಸನ್ನೂ ಐತಿ ಬೀಟ್ರೂಟಿಂದು. ನೀವು ಎಲ್ಲ ಮಾಡಿ ನೋಡ್ರಿ, ಭಾರಿ ಮಸ್ತ್ ಆಗ್ತಾವ್ರಿ. ಮತ್ತು ಆರೋಗ್ಯಕರವಾಗಿದ್ದು ರುಚಿಕರವಾಗಿದ್ದು ಎರಡು ನೋಡ್ರಿ. ಈಗ ಈ ಬೀಟ್ರೂಟ್ ಎಲ್ಲ ನಾನು ಕಟ್ ಮಾಡ್ಕೊಂಡನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಬೇಕೀಗ. ಹಿಂಗೆ ಅದಕ್ಕಂಥೇಳಿ ನಾನು ಸಣ್ಣಗೆ ಪೀಸ್ ಮಾಡ್ಕೊಂಡನಿ. ನೀವು ಎಲ್ಲ ಸಣ್ಣಗೆ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೋದವನ್ನ. ಈಗ ನೋಡ್ರಿ ಇವನ್ನೆಲ್ಲನೂ ನಾನು ಪೇಸ್ಟ್ ಮಾಡ್ಕೋತೀನಿ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡು. ಬೀಟ್ರೂಟನ್ನು ಯಾವಾಗಲೂ ಉಪಯೋಗಿಸೋದ್ರಿಂದ ಹೆಲ್ತಿಗೆ ಭಾಳ ಚಲೋ ರೀ. ನೋಡಿರಿ ಈಗ ಇದನ್ನ ಬೀಟ್ರೂಟನ್ನು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೇನಿ. ಅದಕ್ಕೆ ಮಿಕ್ಸಿ ಜಾರಿಗೆ ಬೀಟ್ರೂಟ್ ಹಾಕೇನಿ. ಈಗ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಮಾಡಿ ಹಾಕ್ಬೇಕ್ರಿ. ಮತ್ತು ಇದು ಅಲ್ಲ ಇರ್ತೈತಲ್ರಿ, ಹಸಿ ಶುಂಠಿ ಅದನ್ನು ಹಾಕೋಬೇಕ್ರಿ. ಜೀರಿಗೆ ಹಾಕೋಬೇಕು, ಹಸಿ ಮೆಣಸಿನ್ಕಾಯಿನೂ. ಈಗ ನಾವು ಚಪಾತಿಗೆ ಇದನ್ನೆಲ್ಲ ಹಾಕ್ಕೊಳ್ಬೇಕಾಗ್ತತಿ. ಇದನ್ನು ಮಿಕ್ಸಿ ಮಾಡಿದ್ದು ಈಗ ಮೆಣಸಿನ್ಕಾಯಿನೂ ಹಾಕೊಂಡೇನ್ರಿ. ಹಸಿ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ನೀರು ಹಾಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋತೀನಿ. ಇವೆಲ್ಲ ಹಾಕಿ ಪೇಸ್ಟ್ ಮಾಡ್ಕೋದ್ರಿಂದ ಉಪ್ಪು ಸ್ವಲ್ಪ ಹಾಕೋಬೇಕ್ರಿ. ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗ್ತತಿ. ಇದಕ್ಕೆ 1 ಕಪ್ನಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡು ಇದನ್ನು ಚಪಾತಿ ಮಾಡಕಂಥೇಳಿ ಅದನ್ನು ಪೇಸ್ಟ್ ಹಾಕೋಬೇಕ್ರಿ ಇದ್ರೊಳಗೆ, ಗೋಧಿ ಹಿಟ್ಟಿಗೆ. ಈಗ ಇದಕ್ಕೆ ಉಪ್ಪು ಹಾಕೊಳಕ್ತೇನೆ ನಾ ಗೋಧಿ ಹಿಟ್ಟಿಗೆ. ನೋಡಿರಿ ಇದನ್ನು ಗೋಧಿ ಹಿಟ್ಟು ತೊಗೊಂಡು ಇದರೊಳಗೆ ಪೇಸ್ಟ್ ಹಾಕೋಬೇಕ್ರಿ ಅದರದ್ದು. ನೋಡಿರಿ ಇದು ಪೇಸ್ಟನ್ನು ನಾನು ಮಾಡ್ಕೊಂಬಂದನಿ ಈಗ. ಈಗ ನೋಡಿರಿ ಇದಷ್ಟು ಗೋಧಿ ಹಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋರಿ. ಅದು ಎಷ್ಟಿರ್ತೈತೆ ಅದರ ಪ್ರಮಾಣವಾಗಿ ಒಂದು ಪೂರ್ತಿಯಾಗಿ ತೊಗೊಂಡೇನೆ ನಾನು ಇದನ್ನು ದೊಡ್ಡದು. ನೋಡಿರಿ ಇಷ್ಟು ಪೇಸ್ಟ್ ಆಗೈತೆ. ಅದಕ್ಕೆ ಈ ಪೇಸ್ಟನ್ನು ನಾನು ಹಾಕೊಳಕ್ತೇನೆ. ಬೀಟ್ರೂಟದ್ದು ಪೇಸ್ಟನ್ನು ನಾನು ಡೈರೆಕ್ಟ್ ಹಾಕೊಳಕತ್ತೇನೆ. ಎಲ್ಲನೂ ಪೇಸ್ಟ್ ಮಾಡಿದ್ದನ್ನು ಒಬ್ಬೊಬ್ಬರು ಇದನ್ನು ತಿಳಿ ಮಾಡಿ ಇದರೊಳಗಿಂದ ನೀರು ಮಾಡಿ ರಸ ಅಷ್ಟೇ ತೊಗೋತಾರೆ. ನಾನು ಹಂಗೆ ಮಾಡಿಲ್ಲ, ಇದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಡ್ಬಿಟ್ಟನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಂಡೆ ನಾನು. ಉಪ್ಪು ಅರಿಶಿನ ಪುಡಿ ಎಲ್ಲ ಸರಿಯಾಗಿ ಹಾಕೋಬೇಕು. ಅದರೊಳಗೆ ಮೆಣಸಿನ್ಕಾಯಿ ಹಾಕಿದ್ರಿಂದ ಇನ್ನೂ ಟೇಸ್ಟ್ ಬರ್ತಾವೆ ಚಪಾತಿ. ನೋಡಿರಿ ಈಗ ಸ್ವಲ್ಪ ನೀರು ಹಾಕಿ, ಅದೂ ನೀರು ಇರ್ತೈತಲ್ರಿ ಮಿಕ್ಸಿ ಒಳಗಿಂದ ಮಾಡಿರ್ತೀವಲ್ಲ, ಆ ನೀರಿನ ಜೊತೆ ಈಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನ ಚೆಂದಂಗೆ ನಾದ್ಕೋಬೇಕ್ರಿ. ಈಗ ನೋಡಿರಿ ಚೆಂದಂಗೆ ನಾದೇ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಮುಚ್ಚಿಡ್ಬೇಕ್ರಿ. ಮುಚ್ಚಿಟ್ಟು ನಾನು ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀನಿ ರೀ ಚಪಾತಿ ಮಾಡೋಕೆ. ಈಗ ನೋಡಿರಿ ಚಟ್ನಿಗಂಥೇಳಿ ನಾನು ಹಸಿ ಕೊಬ್ಬರಿಯನ್ನು ಪೀಸ್ ಮಾಡಿ ಇಟ್ಕೊಂಡನಿ. ಇದನ್ನ ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿನ ಹಾಕೊಳಕ್ಕೆ ಭಾಳ ಹೆಲ್ದಿ ಫುಡ್ ರೀ ಇದು. ಅದಕ್ಕೆ ನಾನು ಇದನ್ನ ಚಟ್ನಿ ಜೊತೆನೇ ಇದನ್ನ ಚಪಾತಿ ತಿಂದ್ರೆ ಅಂತೇಳಿ ಮಾಡಿ ತೋರ್ಸಾಕ್ತೇನೆ ರೀ. ಈಗ ಹಸಿ ಮೆಣಸಿನ್ಕಾಯಿ, ಅಲ್ಲ, ಪುಟಾಣಿ, ಜೀರಿಗೆ ಅವನ್ನೆಲ್ಲನೂ ಈ ಹಸಿ ಕೊಬ್ಬರಿ ಹಾಕ್ಕೊಂಡು ನೀರು ಹಾಕೊಳಕ್ತೇನೆ ರೀ. ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ. ನೋಡಿರಿ ಒಂದು ಒಳ್ಳೆ ಚಟ್ನಿ ಆತೀಗ. ಅದಕ್ಕೆ ಕಾಂಬಿನೇಷನ್ ಇದು ಚಲೋ ಆಗ್ತತಿ. ಈಗ ನೋಡಿರಿ ಇದು ನಾದಿದ್ದು ಹಿಟ್ಟು ಬೆಸ್ಟ್ ಆಗೈತೆ ಇದು. ಯಾಕಂದ್ರೆ ನೆನೆದು ಬಿಟ್ಟೈತಲ್ರಿ, ಬೀಟ್ರೂಟ್ ಹಾಕಿ ನಾದೇನಲ್ರಿ, ನೆನೆದು ಬಿಟ್ಟೈತೆ. ನೋಡಿರಿ ಎಷ್ಟು ಚೆಂದ ಆಗೈತೆ. ಈಗ ಇದನ್ನ ನಾವು ಚಪಾತಿ ಮಾಡಬೇಕು. ಹಿಟ್ಟಿನಾಗ ಎದ್ದೆ ಇದನ್ನ ಒಂದು ಉಳ್ಳಿ ಮಾಡ್ಕೊಂಡು ಹಿಟ್ಟಿನಾಗ ಎದ್ದೆ ಹಿಂಗೆ ಮಾಡ್ಕೊಳಕ್ತೇನೆ ರೀ ನಾನು. ಇದನ್ನು ನಾನು ಚಪಾತಿ ತಿಡ್ತೀನಿ. ಇದನ್ನು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವ್ರಿ ಇವು. ಆರೋಗ್ಯಕ್ಕೂ ಭಾಳ ಚಲೋ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಈಗ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಇವನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಟೇಸ್ಟ್ ಬರ್ತಾವೆ. ಮತ್ತು ಮಕ್ಳಿಗೂ ಒಂಥರ ವೆರೈಟಿ ಆಗಿ ಫುಡ್ ಆಗ್ತದೆ ರೀ. ಡಬ್ಬಿಗೂ ಹಾಕಿ ಕೊಡ್ಬೋದು ಇದನ್ನ. ನೋಡಿರಿ ಎಷ್ಟು ಚೆಂದಾಗೈತೆ ಇದು. ಬೀಟ್ರೂಟೂ ಇದ್ರೊಳಗೆ ಭಾಳಷ್ಟನ ಎಲ್ಲನೂ ಹೋಗ್ತೈತೆ. ಯಾಕಂದ್ರೆ ಅದನ್ನ ನಾನು ರುಬ್ಬಿದ್ದನ್ನು ಪೇಸ್ಟು ಅಷ್ಟು ಹಾಕ್ಬಿಟ್ಟಿನಲ್ರಿ. ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಪಾತಿಯನ್ನು ಬೇಯಿಸ್ಕೋಬೇಕ್ರಿ. ಭಾಳ ಬೆಸ್ಟ್ ಆಗಿರ್ತಾವ್ರಿ. ನೀವು ಮಾಡಿ ನೋಡಿರಿ, ಫಸ್ಟ್ ಕ್ಲಾಸ್ ಆಗಿರ್ತಾವೆ. ಇದನ್ನು ಹಂಗೆ ತಿಂದ್ರೂ ತುಪ್ಪ ಹಾಕ್ಕೊಂಡು ಇಷ್ಟ ಆಗುತ್ತೆ ಅದು. ಅದಕ್ಕೆ ಚಟ್ನಿನೂ ಕಾಂಬಿನೇಷನ್ ಮಾಡೇನಿ ನಾನು, ತೋರ್ಸಾಕ್ತೇನೆ ನಿಮಗೆ. ಈಗ ನೋಡಿರಿ ಬೀಟ್ರೂಟ್ ಚಪಾತಿ ಅತಿ ಸುಲಭ ಐತ್ರಿ ಇದು. ಮಾಡೋ ಮೆಥಡ ಭಾಳ ಸುಲಭವಾಗೈತಿ. ನೀವು ಬೇಕಾದಂಗೆ ಮಾಡ್ಕೊಂಡು ತಿನ್ಬೋದು. ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಯಾವಾಗ ಬೇಕಾದರೂ ಒಂದು ಬೀಟ್ರೂಟ್ ಇತ್ತಂದ್ರೆ ಮುಗಿದ ಹೋತ್ರಿ. ಅದು ಬೆಸ್ಟ್ ಊಟ ಇದ್ದಂಗೆ ನೋಡಿರಿ. ಹೆಲ್ದಿನೂ ಇರ್ತೈತೆ ರೀ. ನೋಡಿರಿ ಈಗ ಚಪಾತಿ ಮಸ್ತ್ ಬರ್ತಾವೆ. ಇವೇನು
ಸ್ವಲ್ಪ ಹಿಟ್ಟು ಚೆಂದಂಗೆ ನಾದ್ಕೋಬೇಕ್ರಿ. ಯಾಕಂದ್ರೆ ಅದು ಬೀಟ್ರೂಟ ನೀರು ಇರೋದ್ರಿಂದ ಸ್ವಲ್ಪ ನೀರು ಹಾಕಿ ಗಟ್ಟಿ ಹಂಗೆ ಹಿಟ್ಟು ನಾದ್ಕೋಬೇಕ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ಭಾಳ ಫಸ್ಟ್ ಕ್ಲಾಸ್ ಬರ್ತಾವ್ರಿ. ಈಗ ನೋಡ್ರಿ ನಾನು ಮಾಡಿ ತೋರ್ಸಾಕ್ತೀನಿ. ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಬೇಯಿಸ್ಕೋಬೇಕಾಗ್ತದೆ ಚೆಂದಂಗೆ. ಈಗ ನೋಡ್ರಿ ಬೀಟ್ರೂಟ ಎಲ್ಲ ಚೆಂದಂಗೆ ಬೆಂದೈತಿ. ಈಗ ಚಪಾತಿ ಎಷ್ಟು ಮಸ್ತ್ ಬರ್ತಾವೆ ನೋಡ್ರಿ. ಈಗ ನಾವು ಅದನ್ನ ಪೇಸ್ಟನ್ನು ಪೂರ್ತಿಯಾಗಿ ಎಲ್ಲನೂ ಹಾಕೊಂಡ್ಬಿಡ್ರಿ. ಅಂದ್ರೆ ಅದ್ರದ್ದು ಎಲ್ಲ ಕ್ವಾಲಿಟಿ ಚಲೋ ಕ್ವಾಲಿಟಿ ಅದ್ರೊಳಗೆ ಬಂದುಬಿಡ್ತೈತೆ ರೀ ಚಪಾತಿ ಒಳಗೆ. ನೋಡಿರಿ ಈಗ ಬೀಟ್ರೂಟ್ ಚಪಾತಿ ಪೂರ್ತಿಯಾಗಿ ರೆಡಿಯಾಗಿ ಆಗ್ತಾವೆ. ಎಣ್ಣೆ ಹಚ್ಚಿ ಅದನ್ನ ಚೆಂದಂಗೆ ಸುಡ್ಬೇಕ್ರಿ. ಎಣ್ಣೆ ಹೆಚ್ಚಿ ನೋಡಿರಿ. ಈಗ ಈ ಕಡೆ ಚೆಂದಂಗೆ ಅದನ್ನ ಬೀಟ್ರೂಟ್ ಚಪಾತಿನ ಚೆಂದಂಗೆ ಸುಟ್ಕೋರಿ. ಭಾಳ ಮಸ್ತಾಗಿರ್ತಾವೆ ರೀ. ಅಷ್ಟು ಮೆತ್ತಗೂ ಆಗ್ತಾವೆ, ಟೇಸ್ಟೂ ಆಗ್ತಾವೆ ನೋಡಿರಿ. ಈಗ ಇದನ್ನು ಚೆಂದಂಗೆ ಹಿಂಗೆ ನಾನು ಲಟ್ಟಿಸ್ಕೊಳಾಕ್ತಾನೆ ಅದನ್ನ ಚಪಾತಿಯನ್ನು ನೋಡಿರಿ. ಈಗ ಚೆಂದಂಗೆ ಇದನ್ನ ಸುಡಬೇಕು. ಸ್ವಲ್ಪ ಆಯಿಲ್ ಹಾಕಿ ಅಥವಾ ತುಪ್ಪ ಹಾಕಿನೂ ನೀವು ಬೇಯಿಸ್ಕೋಬೋದು ರೀ. ಆಯಿಲ್ ಹಾಕಿ ತುಪ್ಪ ಹಾಕಿ ಬೇಯಿಸ್ಕೋಬೋದು. ಭಾಳ ಬೆಸ್ಟಾಗಿರ್ತಾವೆ ರೀ. ತುಪ್ಪ ಹಚ್ಕೊಂಡು ಚಟ್ನಿ ಹಚ್ಕೊಂಡು ತಿನ್ಬೋದಲ್ರಿ. ನೋಡಿರಿ ಹಿಂಗೂ ಮಾಡಾಕತ್ತಾನೆ ನಾನು. ಇದನ್ನ ಕಟ್ ಮಾಡಿ ಇಷ್ಟ ಬೀಟ್ರೂಟಿನ ಚಪಾತಿ ತೊಗೊಂಡು ಇದನ್ನ ಬೇಯಿಸ್ಕೋಬೋದು. ಮಕ್ಕಳಿಗೆ ಇದು ಲಂಚ್ ಬಾಕ್ಸ್ನಾಗ ಹಾಕ್ಕೊಡಕ್ಕಂತೂ ಇವು ಬೆಸ್ಟ್ ಆಗ್ತಾವ್ರಿ. ಇವು ಅವ್ರಿಗೂ ಬೇರೆ ಅನ್ನಿಸ್ತೈತಲ್ರಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಬೇರೆ ಸೊಪ್ಪನ್ನು ಹಾಕ್ಕೋಬೋದು. ಹಂಗೆ ತುಪ್ಪ ಹಾಕಿ ರೋಲ್ ಮಾಡಿ ಕೊಡ್ಬೋದು, ಚಟ್ನಿ ತುಪ್ಪ ಹಾಕಿ. ನೋಡಿರಿ ಎಷ್ಟು ಮಸ್ತ್ ಆಕೈತಿ. ಅವಕ್ಕೂ ಹೆಲ್ತಿಗೆ ಚಲೋ ಅಲ್ರಿ, ಮಕ್ಕಳಿಗೂ ಕೊಟ್ರೆ ಎಷ್ಟು ಮಸ್ತ್ ಆಗೈತೆ ನೋಡಿರಿ. ಇದು ಚೆಂದಂಗೆ ಹಿಂಗೆ ಬೇಯಿಸ್ಕೋಬೇಕ್ರಿ ಅದನ್ನ. ಈ ಚಳಿಗಾಲಕ್ಕಂತೂ ಬಿಸಿ ಬಿಸಿಯಾಗಿ ತಿಂದ್ರೆ ಭಾಳ ಬೆಸ್ಟ್ ಹತ್ತವ ಬಿಡ್ರಿ ಅದು. ನೋಡಿರಿ ಬೀಟ್ರೂಟ್ ಅಂತೂ ಈಗ ಫಸ್ಟ್ ಕ್ಲಾಸಿಗೆ ಆಗ್ತದೆ ರೀ. ನೀವು ಇದೇ ಥರನ ಬೀಟ್ರೂಟ್ ತೊಗೊಂಡು ವೆರೈಟಿ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ ರೀ. ಈಗ ನೋಡಿರಿ ಇದ್ರೊಳಗೆ ಖಾರ ಉಪ್ಪು ಎಲ್ಲ ಐತಲ್ರಿ. ಇದ್ರ ಜೊತೆ ನಾನು ಚಟ್ನಿ ಕಾಂಬಿನೇಷನ್ ಮಾಡಿ ತೋರಿಸ್ತೀನಿ. ಈಗ ಇದನ್ನ ಎಣ್ಣೆ ಹಾಕಿ ಚೆಂದಂಗೆ ನಾನು ಬೇಯಿಸ್ಕೊಳಕ್ತೇನೆ ರೀ. ನೋಡಿರಿ ಎಷ್ಟು ಚಂದ ಆಕತ್ತೆ ನೋಡಿರಿ. ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತಾವ್ರಿ. ಇದು ಎಲ್ಲ ಕಲರ್ ಬಂದೈತಲ್ರಿ, ಹಿಂಗೆ ಬರ್ತೈತೆ ಅದು. ಹಿಂಗೆ ಸಣ್ಣಂಗೆ ಉರಿ ಇಟ್ಟು ಬೇಯಿಸ್ಬೇಕ್ರಿ ಅದನ್ನ ಚಪಾತಿಯನ್ನು. ತುಪ್ಪ ಹಾಕಿ ಬೇಯಿಸಿದ್ರಂತೂ ಭಾಳ ಮಸ್ತ್ ಆಗ್ತಾವ್ರಿ. ನಾನು ಇಲ್ಲಿ ಆಯಿಲ್ ಹಾಕಿ ಬೇಯಿಸಾಕತ್ತೇನೆ ರೀ. ನೋಡಿರಿ ಇದು ಚೆಂದಂಗೆ ಈ ಕಡೆನೂ ಬೆಂದೈತೆ ನೋಡಿರಿ. ಎಷ್ಟು ಮಸ್ತಾಗಿರ್ತೈತಿ. ಈಗ ಪೂರ್ತಿಯಾಗಿ ಇವನ್ನ ಎಣ್ಣೆ ಹಚ್ಚಿ ಚೆಂದಂಗೆ ಬೇಯಿಸ್ಕೋಬೇಕ್ರಿ. ಈಗ ಇದು ಅಗದಿ ಹಿಟ್ಟು ಮಸ್ತ್ ಆದ್ರೆ ರೀ ತೀಡೋದೂ ಭಾಳ ಈಜಿ ಆಗುತ್ತೆ ರೀ ಅದು. ಈಗ ನೋಡಿರಿ ಇದು ಬಂದಿದ್ರೆ ಹಿಂಗೆ ತಕ್ಕೊಂಡು ಹಗೂರ ಇದನ್ನು ನಾನು ಹಿಂಗೆ ಡಬ್ಬಿ ತೊಗೊಂಡು ಮಾಡಾಕ್ತಾನೆ ರೀ. ಈಗ ನೋಡಿರಿ ಎಷ್ಟು ಚಂದ ಬರ್ತಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆಂದಂಗೆ ಬೇಯಿಸ್ಕೊರಿ. ಫಸ್ಟ್ ಕ್ಲಾಸ್ ಆಗ್ತಾವ್ರಿ, ಮೆತ್ತಗೆ ಆಗ್ತಾವೆ. ನೋಡಿರಿ ಇದು ಮಸ್ತ್ ಬಂದೈತೆ ನೋಡಿರಿ. ಇದಕ್ಕೂ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಂಡು ಈಗ ನಾವು ಅದನ್ನ ಚಟ್ನಿ ಜೊತೆ ಇದನ್ನು ಕಾಂಬಿನೇಷನ್ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಈಗ ಎಷ್ಟು ಮಸ್ತ್ ಬರ್ತಾವೆ. ಚಪಾತಿ ಅಲ್ರಿ ಭಾರಿ ಫಸ್ಟ್ ಕ್ಲಾಸ್ ಬೇಗ ಆಗಿಬಿಡ್ತಾವ್ರಿ ಇವು. ಎಷ್ಟು ಬೇಕಾದಷ್ಟು ನಾನು ಅಷ್ಟು ಹಿಟ್ಟು ನಾದಿದ್ದಕ್ಕೆ ಒಂದು 8-10 ಚಪಾತಿ ಆಗ್ತಾವ್ರಿ ಇದಕ್ಕೆ. ನೋಡಿರಿ ಚಿಕ್ಕದಾಗಿ ಮಾಡಿದರೆ ಹಿಂಗೆ ಮಕ್ಕಳಿಗೆ ಇಷ್ಟ ಆಗ್ತಾವೆ ಅಂಥೇಳಿ ನಾನು ಹಿಂಗೆ ಕಟ್ ಮಾಡಿ ಮಾಡಾಕತ್ತೇನೆ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ಇವನ್ನೆಲ್ಲ. ಈಗ ನೋಡಿರಿ ಎಷ್ಟು ಚೆಂದಾಗಿ ಬೇಯ್ತಾವೆ. ಎಣ್ಣೆ ಹಾಕಿ ಬೇಯಿಸೋದ್ರಿಂತ ಟೇಸ್ಟ್ ಬರ್ತಾವೆ. ನೋಡಿರಿ ಈಗ ಮಸ್ತಾಗೆ ಬಂದು ಈಗ ಬೀಟ್ರೂಟನ್ನು ಎಲ್ಲ ಕಟ್ ಮಾಡಿ
ಈಗ ಪೇಸ್ಟ್ ಮಾಡಿ ತೊಗೊಂಡಿರ್ತೀವಲ್ರಿ ಬೀಟ್ರೂಟ, ಅದನ್ನು ರಸ ತೊಗೊಳೋಕ್ಕಿಂತನೂ ಈ ಥರ ಹಾಕ್ಬೇಕ್ರಿ ಅದನ್ನ. ಬೀಟ್ರೂಟ್ನಾಗ ವಿಟಮಿನ್ ಸಿ ಮತ್ತು ಎ ಅದಾವ್ರಿ, ವಿಟಮಿನ್ B6 ಅದ ರೀ. ಸ್ಟ್ಯಾಮಿನಿ ಬರ್ತೈತೆ ರೀ ಅದಕ್ಕೆ. ಬೀಟ್ರೂಟ್ ತಿಂದ್ರೆ ಲಿವರ್ಗೂ ಒಳ್ಳೇದತ್ರಿ ಅದು ಬೀಟ್ರೂಟ್. ನೋಡಿರಿ, ಈಗ ಫಸ್ಟ್ ಕ್ಲಾಸ್ ಆಗಿರೋ ಬೀಟ್ರೂಟ್ ಚಪಾತಿ ರೆಡಿ ಆಗ್ಯಾವ್ರಿ. ಈಗ ನಾ ಚಟ್ನಿ ಜೊತೆ ಸರ್ವ್ ಮಾಡಿ ತೋರ್ಸಾಕ್ತಾನೆ ನಿಮ್ಗೆ. ಅದ್ರ ಜೊತೆ ನಾ ಜಾಮೂನ್ ಮಾಡೇನಿ, ಅದಕ್ಕೆ ಅದನ್ನೂ ಇಟ್ಟು ತೋರ್ಸಾಕ್ತಾನೆ ನಿಮ್ಗೆ. ಈಗ ನೋಡಿರಿ ಎಷ್ಟು ಮೆತ್ತಗೆ ಬರ್ತಾವೆ, ಎಷ್ಟು ಟೇಸ್ಟಿಯಾಗಿರ್ತಾವೆ. ಈ ಥರ ನೀವು ಮಾಡಿ ನೋಡಿರಿ, ಅಗದಿ ಫಸ್ಟ್ ಕ್ಲಾಸ್ ರೀ. ನೋಡಿರಿ, ಹಿಂಗೆ ಕಟ್ ಮಾಡಿದ್ರೆ ಮೆತ್ತಗೆ ಬಂದಿರ್ತಾವೆ. ಇದನ್ನ ನಾವು ಚಟ್ನಿ ಜೊತೆ ನಿಮ್ಗೆ ತೋರ್ಸಾಕ್ತಾನೆ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ ನೀವು ಮಾಡಿ.